ಮಾಜಿ ಕ್ರಿಕೆಟಿಗ ಹಾಗೂ ಕನ್ನಡಿಗ ರಾಬಿನ್ ಉತ್ತಪ್ಪ ಅವರ ಬಂಧನಕ್ಕೆ ವಾರೆಂಟ್ ಜಾರಿಯಾಗಿದೆ ಅಂತಕ್ಕಂಥ ಒಂದು ಸುದ್ದಿ ಈಗ ಬರ್ತಾ ಇದೆ. ಉದ್ಯೋಗಿಗಳಿಗೆ ವಂಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ. ರಾಬಿನ್ ಉತ್ತಪ್ಪ ತಮ್ಮ ಒಡೆತನದ ಖಾಸಗಿ ಕಂಪನಿ ವಿಚಾರದಲ್ಲಿ 23 ಲಕ್ಷ PF ಹಣವನ್ನು ವಂಚಿಸಿದ್ದಾರೆ ಅನ್ನುವಂಥದ್ದು ಆರೋಪ. ಡಿಸೆಂಬರ್ 4ರಂದು ಈಗಾಗಲೇ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ತಮ್ಮ ಮಾಲೀಕತ್ವದ ತಮ್ಮ ಒಡೆತನದ ಕಂಪನಿಯಲ್ಲಿ ಉದ್ಯೋಗಿಗಳಿಗೆ ವಂಚನೆ ಮಾಡಿದ್ದಾರೆ, ಇದು ಆರೋಪ. ರಾಬಿನ್ ಉತ್ತಪ್ಪ ಬಂಧನಕ್ಕೆ ಅರೆಸ್ಟ್ ವಾರೆಂಟ್ ಕೂಡ ಈಗಾಗಲೇ ಜಾರಿಯಾಗಿದೆ. ತಮ್ಮ ಒಡೆತನದ ಖಾಸಗಿ ಕಂಪನಿ ಉದ್ಯೋಗಿಗಳಿಗೆ ವಂಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ. 23 ಲಕ್ಷ ರೂಪಾಯಿ ಹಣ PF ಹಣವನ್ನು ಅಂದರೆ ಉದ್ಯೋಗಿಗಳಿಗೆ PF ಹಣ ಹಾಕಬೇಕಾಗಿತ್ತು, ಹಾಕಿಲ್ಲ ಅಂತ ಏನೋ ಒಂದು ಡಿಸೆಂಬರ್ 4ನೇ ತಾರೀಕೆ ಜಾರಿಯಾಗಿದೆಯಂತೆ ಬಂಧನ ವಾರೆಂಟ್. ಇವತ್ತು 21, 17 ದಿನ ಆಯಿತು ಈಗಾಗಲೇ ವಾರೆಂಟ್ ಜಾರಿಯಾಗಿ. ಬಟ್ ಅರೆಸ್ಟ್ ಮಾಡಿದಾರಾ ಇಲ್ವಾ, ಅವ್ರು ಕರ್ನಾಟಕದಲ್ಲೇ ಇದ್ದಾರಾ ಇಲ್ವಾ ಗೊತ್ತಿಲ್ಲ. ಬಟ್ ಅವರ ಕಂಪನಿಯ ಉದ್ಯೋಗಿಗಳೇ ಕೊಟ್ಟಿರ್ತಕ್ಕಂಥ ದೂರು ಇದು. ನಮಗೆ ಇವರು ಮೋಸ ಮಾಡಿದ್ದಾರೆ, 23 ಲಕ್ಷ ಹಣ PFಗೆ ಹಾಕಬೇಕಾಗಿತ್ತು. ಅಂದರೆ ನಿಮಗೆ ಯಾವುದೇ ಕಂಪ್ನಿನಲ್ಲಿ ಎಂಪ್ಲಾಯಿಯಿಂದ ಎಷ್ಟು ಕಟ್ ಮಾಡ್ತಾರೆ, ಕಂಪ್ನಿಯಿಂದನೂ ಅಷ್ಟೇ ದುಡ್ಡನ್ನು PF ಕಟ್ಟಬೇಕಾಗತ್ತೆ, ಅದು ಕಟ್ಟಿಲ್ಲ ಅಂತಕ್ಕಂಥದ್ದು ಆರೋಪ.